ಎಲ್ರಿಗೂ ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ ದಾಲ್ ಕಿಚಡಿ ಮಾಡೋದು ತೋರಿಸ್ತಾ ಇದ್ದೀನಿ. ಈ ದಾಲ್ ಕಿಚಡಿನ ಬಿಸಿ ಬಿಸಿಯಾಗಿ ಮಾಡಿಕೊಂಡು ಬೆಳಗ್ಗೆ ಟೈಮಲ್ಲಿ ಚಳಿಗಾಲದಲ್ಲಿ ತಿಂದರೆ ಸಖತ್ತಾಗಿರುತ್ತೆ ಟೇಸ್ಟು. ತುಂಬ ಈಸಿಯಾಗಿ ಏನೂ ತರಕಾರಿ ಇಲ್ಲದೆ ಇರೋ ಟೈಮಲ್ಲಿ ನಾವು ಆರಾಮಾಗಿ ದಾಲ್ ಕಿಚಡಿ ಮಾಡ್ಕೋಬೋದು. ಬನ್ನಿ ಆಗಿದ್ದರೆ ಯಾವ ಥರ ಮಾಡೋದು ಅಂತ ನೋಡೋಣ. ನೋಡಿ, ಇಲ್ಲಿ ನಾನು 1 ಕಪ್ಪು ಅಕ್ಕಿ ತೊಗೊಂಡಿದ್ದೀನಿ. 1 ಕಪ್ ಅಕ್ಕಿಗೆ ನಾನು ಅರ್ಧ ಕಪ್ಪು ಹೆಸರುಬೇಳೆ ತೊಗೊಂಡಿದ್ದೀನಿ. ಇನ್ನು ಅರ್ಧ ಕಪ್ಪು ತೊಗರಿಬೇಳೆ ತೊಗೊಂಡಿದ್ದೀನಿ. ನೀವು ಬರೀ ಹೆಸರುಬೇಳೆನೂ ಹಾಕ್ಬೋದು, ಇಲ್ಲ ಇದು 2 ಮಿಕ್ಸ್ ಹಾಕಿದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಾನು ಇದನ್ನು ನೀಟಾಗಿ 2 ಸರಿ ವಾಶ್ ಮಾಡಿಕೊಂಡು ಅಕ್ಕಿ ಮತ್ತು ತೊಗರಿಬೇಳೆ ಹೆಸರುಬೇಳೆ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. 1 ಕಪ್ ಅಕ್ಕಿಗೆ 1 ಕಪ್ ಬೇಳೆ ಆಯ್ತಲ್ವ, ಅದು ಅರ್ಧ ಹಾಕ್ಕೊಂಡಿರೋದು. 2 ಸರಿ ನೀಟಾಗಿ ವಾಶ್ ಮಾಡಿಕೊಂಡು ನೀರು ಹಾಕಿ ನೆನೆಯಕ್ಕೆ ಬಿಟ್ಬಿಡ್ತೀನಿ. ಒಂದು 15-20 ನಿಮಿಷ ಅಕ್ಕಿ ಬೇಳೆ ಎಲ್ಲ ನೆಂದರೆ ಸಾಫ್ಟಾಗಿ ಆಗುತ್ತೆ. ಬೇಳೆ ಎಲ್ಲ ನೆಂದಿರುತ್ತಲ್ವ, ದಾಲ್ ಕಿಚಡಿಗೆ ಚೆನ್ನಾಗಿ ಬರುತ್ತೆ ಆ ಟೆಕ್ಸ್ಚರು. ಅದಕ್ಕೆ ಸಾಫ್ಟಾಗಿ ಬೆಂದಿರುತ್ತಲ್ವ, ಟೇಸ್ಟ್ ಚೆನ್ನಾಗಿ ಅನಿಸುತ್ತೆ. ನೋಡಿ, ನಾನು 2-3 ಸರಿ ವಾಶ್ ಮಾಡಿಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನು ನೆನೆಯಕ್ಕೆ ಬಿಟ್ಟಿದ್ದೀನಿ. ಒಂದು ತಟ್ಟೆ ಮುಚ್ಚಿಬಿಟ್ಟು ನೆನೆಯಕ್ಕೆ ಇಟ್ಬಿಡೋಣ ಒಂದು 1/2 ಅವರು. ಅಷ್ಟೊತ್ತಿಗೆ ನಾನು ಇನ್ನು ಬೇರೆ ಇಂಗ್ರೀಡಿಯೆಂಟ್ಸ್ ಏನು ಬೇಕು ಅಂತ ನೋಡ್ಕೊಳ್ಳೋಣ. ಇವಾಗ ನೋಡಿ, ಒಂದು ಅರ್ಧ ಗಂಟೆ ಅಕ್ಕಿ ನೆಂದಿದೆ. ಇದು ಇನ್ನು ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ. ಹಿಂಗು ಬೇಕು ಈ ದಾಲ್ ಕಿಚಡಿಗೆ. ಆಮೇಲೆ ಈರುಳ್ಳಿ 1-2 ಕಟ್ ಮಾಡ್ಕೊಂಡಿದ್ದೀನಿ. ಒಂದು ನಾಟಿ ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ. ತುಪ್ಪ, ಎಣ್ಣೆ, ಇನ್ನು ಇದು ಸಾಸಿವೆ, ಜೀರಿಗೆ, ಕರಿಬೇವು ಮತ್ತು 1-2 ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಇನ್ನು ಬೆಳ್ಳುಳ್ಳಿನೂ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದಿಷ್ಟು ಶುಂಠಿನೂ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ 1-2-3 ಕಟ್ ಮಾಡ್ಕೊಂಡಿದ್ದೀನಿ ಚಿಕ್ಕದಾಗಿ. ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಸ್ಪೂನು ಧನಿಯಾ ಪೌಡ್ರು, ಅರ್ಧ ಸ್ಪೂನ್ ಗರಂ ಮಸಾಲ, ಒಂದು 1/4 ಸ್ಪೂನು ಅರಿಶಿನ ಮತ್ತು 1 ಸ್ಪೂನು ಖಾರದ ಪುಡಿ. ಇಷ್ಟು ಐಟಮ್ಸ್ ಈ ದಾಲ್ ಕಿಚಡಿಗೆ ಬೇಕು. ಇವಾಗ ನೋಡಿ, ಫಸ್ಟ್ ನಾನು ಒಂದು ಕುಕ್ಕರ್ ತೊಗೊಂಡು ಅಕ್ಕಿ ಬೇಳೆ ನೆನೆಸಿದ್ನಲ್ವ, ಅದನ್ನು ಕುಕ್ಕರಲ್ಲಿ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ನಾನು ಇಲ್ಲಿ 2 ಕಪ್ ನೀರಿಗೆ, ನಾವು ಯೂಶ್ವಲಿ ಅನ್ನ ಮಾಡಬೇಕು ಅಂದರೆ 1ಕ್ಕೆ 2 ಕಪ್ ಅಕ್ಕಿ ನೀರು ಹಾಕೋತೀವಲ್ವ, ಇದಕ್ಕೆ ನಾನು ಇಲ್ಲಿ ಒಂದು ದಾಲ್ ಕಿಚಡಿಗೆ ನಾನು ಇದು ಸ್ವಲ್ಪ ಲಿಕ್ವಿಡ್ ಥರ ಇರಬೇಕಲ್ವ, ಅದಕ್ಕೆ ನಾನು ಒಂದು 6 ಕಪ್ ನೀರು ಹಾಕ್ತಾಯಿದ್ದೀನಿ. ಇದಕ್ಕೆ ನೋಡಿ, ಈಗ ಎಲ್ಲದನ್ನು ಅಕ್ಕಿ ಹಾಕ್ಕೊಂಡಿದ್ದೀನಲ್ವ, ಇದಕ್ಕೆ ನಾನು ಒಂದು 6 ಕಪ್ ನೀರು ಹಾಕ್ಬಿಟ್ಟು ಉಪ್ಪು ಹಾಕಿ ಒಂದು ಚಿಟಿಕೆ ಅರಿಶಿನ ಹಾಕ್ಬಿಟ್ಟು ಇದನ್ನು ಲಿಡ್ ಕ್ಲೋಸ್ ಮಾಡಿ ನಾನು 2 ವಿಜಿಲ್ ಹಾಕ್ಸಿ ಇಟ್ಕೋತೀನಿ. 2 ವಿಜಿಲಿಗೆ ಕರೆಕ್ಟಾಗಿ ಆಗುತ್ತೆ. ಬೇಳೆ ಮತ್ತು ಅಕ್ಕಿ ಎಲ್ಲ ನೆಂದಿರುತ್ತಲ್ವ, ಆ ಕುಕ್ಕರೆಲ್ಲ ಆಗೋ ಅಷ್ಟೊತ್ತಿಗೆ ಕುಕ್ಕರ್ದು ಎಲ್ಲ 1-2 ವಿಜಿಲ್ ಹಾಕಿ ಆಫ್ ಮಾಡಿದ್ದೀನಿ. ಸ್ಟೀಮ್ ಎಲ್ಲ ಹೋಗೋ ಅಷ್ಟೊತ್ತಿಗೆ ನಾನು ಇವಾಗ ಒಗ್ಗರಣೆಗೆ ಇಟ್ಕೋತಾ ಇದ್ದೀನಿ. ನೋಡಿ, ಒಂದು ಬಾಣಲೆ ಇಟ್ಬಿಟ್ಟು ಒಗ್ಗರಣೆಗೆ 2 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. 2 ಸ್ಪೂನ್ ಎಣ್ಣೆ ಮತ್ತು 2 ಸ್ಪೂನ್ ತುಪ್ಪ ಹಾಕಿದ್ದೀನಿ. ಅದು ಚೆನ್ನಾಗಿ ಬರುತ್ತೆ ತುಪ್ಪ ಹಾಕೋದ್ರಿಂದ. ಸ್ಮೆಲ್ಲು ಆಮೇಲೆ ಟೇಸ್ಟು ಕೂಡ ಸಖತ್ತಾಗಿ ಬರುತ್ತೆ. 2 ಸ್ಪೂನ್ ತುಪ್ಪ, 2 ಸ್ಪೂನ್ ಎಣ್ಣೆ ಹಾಕಿದ್ದೀನಲ್ವ, ಎಣ್ಣೆ ನೋಡಿ ತುಪ್ಪ ಎಲ್ಲ ಕರಗಿ ಎಣ್ಣೆ ಬಿಸಿ ಆಗ್ತಾಯಿದೆ. ತುಪ್ಪ, ಎಣ್ಣೆ. ಇವಾಗ ಒಗ್ಗರಣೆಗೆ ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಮತ್ತು ಜೀರಿಗೆ ಸ್ವಲ್ಪ ಚಟಪಟ ಅಂತ ಸಿಡಿದ್ಮೇಲೆ ಕರಿಬೇವು, ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಹಿಂಗೆ ಹಾಕ್ಬಿಟ್ಟು ಇವಾಗ ನೆಕ್ಸ್ಟ್ ನಾನು ಇವಾಗ ಈರುಳ್ಳಿ ಹಾಕ್ತೀನಿ. ಇದು ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಈರುಳ್ಳಿ, ಮೆಣಸಿನ್ಕಾಯಿ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಮೆಣಸಿನ್ಕಾಯಿ ಹಾಕಿದ್ದೀನಿ. ಇವಾಗ ಹಂಗೆ ಈರುಳ್ಳಿನೂ ಹಾಕ್ತಾಯಿದ್ದೀನಿ. ಚೆನ್ನಾಗಿದು ಈರುಳ್ಳಿ ಮೆಣಸಿನ್ಕಾಯಿ ಫ್ರೈ ಆಗಲಿ. ಇವಾಗ ಇದಕ್ಕೆ ಮತ್ತು ನಾವೇನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ವಿ ಅಲ್ವಾ, ಶುಂಠಿ, ಬೆಳ್ಳುಳ್ಳಿ ಎಲ್ಲದನ್ನು ಈ ಒಗ್ಗರಣೆಯಲ್ಲೇ ಹಾಕ್ಕೋಬೇಕು. ನೋಡಿ, ಇದು ಸ್ವಲ್ಪ ಫ್ರೈ ಆಯ್ತಲ್ವ, ಇವಾಗ ನಾನು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಶುಂಠಿನ ಹಾಕಿ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೊಳ್ಳೋಣ. ಈರುಳ್ಳಿ ಎಲ್ಲ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಲಿ. ಇದು ನೋಡಿ, ಇಷ್ಟು ಈರುಳ್ಳಿ ಸ್ವಲ್ಪ ಆಗ್ತಿದ್ದಂಗೆ ಟೊಮೆಟೊನೂ ಹಾಕೋಣ. ಟೊಮೆಟೊನೂ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಬೇಯ್ತಾ ಇರುತ್ತೆ. ಇದನ್ನು ಅಷ್ಟೇ ಚೆನ್ನಾಗಿದು ಟೊಮೆಟೊ ಮತ್ತು ಈರುಳ್ಳಿ ಎಲ್ಲ ಸಾಫ್ಟ್ ಆಗುತ್ತಲ್ವ, ಇವಾಗ ನಾವು ಇದಕ್ಕೆ ಒಂದೊಂದೇ ಪೌಡ್ರುಗಳನ್ನು ಆ್ಯಡ್ ಮಾಡ್ತಾ ಹೋಗಬೇಕು. 1-2 ನಿಮಿಷ ಇದನ್ನು ಬೇಯಿಸ್ಕೋಬೇಕು ನೀಟಾಗಿ. ಈರುಳ್ಳಿ, ಟೊಮೊಟೊ ಎಲ್ಲ ಚೆನ್ನಾಗಿ ಬೇಯಲಿ. ಇದಕ್ಕೆ ನೋಡಿ, ಇವಾಗ ಬೆಂದಿದೆ ಅಲ್ವ, ನಾನು ಅರಿಶಿನ ಮತ್ತು ಖಾರದ ಪುಡಿ, ಗರಂ ಮಸಾಲ, ಧನಿಯಾ ಪೌಡ್ರು ಏನು ಪೌಡ್ರುಗಳು ತೊಗೊಂಡಿದ್ನಲ್ವ ಎಲ್ಲದನ್ನು ಹಾಕ್ಬಿಟ್ಟು ಒಗ್ಗರಣೆಯಲ್ಲೇ ನೀಟಾಗಿ ಅದು 1 ನಿಮಿಷ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಲೋ ಫ್ಲೇಮಲ್ಲೇ ಇಟ್ಕೋಬೇಕು, ಇಲ್ಲಾಂದರೆ ಸೀದ್ಬಿಡುತ್ತೆ ಇದು. ನೋಡಿ, ಇವಾಗ ಅದು 1 ನಿಮಿಷ ಅದು ಎಲ್ಲ ಫ್ರೈ ಆಗಲಿ ಒಗ್ಗರಣೆಯಲ್ಲೇ. ನೋಡಿ, ಇದು ಕುಕ್ಕರ್ ಕೂಡ ತೆಗೆದೆ. ಇವಾಗ ನಾನು ಸ್ಟೀಮ್ ಹೋಗಿತ್ತಲ್ವ, ಕರೆಕ್ಟಾಗಿ ಬೆಂದಿದೆ. ಇದು ನೀರು ಇನ್ನೊಂದು ಸ್ವಲ್ಪ ನೀರು ಬೇಕು ಅಂತ ನಾನು ಸ್ವಲ್ಪ ಮತ್ತು ಇನ್ನೊಂದು 2 ಗ್ಲಾಸ್ ಅಷ್ಟು ನೀರನ್ನ ಬಿಸಿನೀರನ್ನ ಹಾಕ್ಕೊಂಡು ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವೇನು ಇಲ್ಲಿ ಒಗ್ಗರಣೆ ಮಾಡ್ಕೊಂಡಿದ್ವಿ ಅಲ್ವ, ಈ ಒಗ್ಗರಣೆಗೆ ಹಾಕೋದು. ಈ ಅಕ್ಕಿನ, ಅನ್ನ, ಬೇಳೆ ಇದನ್ನು ಬೇಯಿಸ್ಕೊಂಡಿದ್ವಲ್ವ, ಅದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಕುದಿಯೋಕ್ಕೆ ಬಿಡೋಣ.
ಚೆನ್ನಾಗಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 2 ನಿಮಿಷ ಕುದಿಸೋಣ ಇದನ್ನು. ನಾನು ಅಕ್ಕಿಗೂ ಉಪ್ಪು ಹಾಕಿದ್ದೆ, ಇಲ್ಲಿ ಬೇಕು ಅಂದರೆ ನಾವು ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ನಾನು ಅಲ್ಲಿ ಅಕ್ಕಿದಕ್ಕೆ ಹಾಕಿದ್ನಲ್ವ, ನೋಡಿಬಿಟ್ಟು ಟೇಸ್ಟ್ ನೋಡಿಬಿಟ್ಟು ಹಾಕ್ಕೊಳ್ಳಿ. ಚೆನ್ನಾಗಿ ಒಂದು 2ರಿಂದ 3 ನಿಮಿಷ ಕುದಿಸ್ಕೊಂಡ್ರೆ ನೋಡಿ, ಕುದೀತಾ ಇದ್ದರೆ ಇವಾಗ ಒಂದು ಸರಿ ಟೇಸ್ಟ್ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳೋದು. ಇನ್ನು ಲಾಸ್ಟಲ್ಲಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಮತ್ತೆ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಇಷ್ಟ ಆಯ್ತಲ್ವ. ಇವಾಗ ಇನ್ನೊಂದು ಇದು ಕುದೀತಾ ಇರಲಿ ಹಂಗೆ ಲೋ ಫ್ಲೇಮಲ್ಲೇ. ಅಷ್ಟೊತ್ತಿಗೆ ನಾನು ಒಗ್ಗರಣೆ ಮಾಡ್ಕೊತೀನಿ. ಇನ್ನೊಂದು ಬಾಣಲಿಯಲ್ಲಿ, ಚಿಕ್ಕ ಬಾಣಲಿಯಲ್ಲಿ ತುಪ್ಪ ಹಾಕ್ಕೊಂಡು, ಇನ್ನೊಂದು ಸ್ಪೂನ್ ತುಪ್ಪ ಹಾಕ್ಕೊಂಡು, ಸಾಸಿವೆ ಮತ್ತು ಇಂಗು, ಸ್ವಲ್ಪ ಕರಿಬೇವು ಹಾಕ್ಬಿಟ್ಟು ಅದನ್ನು ಒಗ್ಗರಣೆ ಮಾಡಿಕೊಂಡು, ಒಂದು ಮೆಣ್ಸಿನ್ಕಾಯಿನೂ ಹಾಕ್ಕೊಂಡಿದ್ದೀನಿ. ಮೆಣ್ಸಿನ್ಕಾಯಿ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಈ ಥರ ಒಗ್ಗರಣೆ ಮಾಡಿಕೊಂಡು ಮತ್ತೆ ಮೇಲ್ಗಡೆ ಇನ್ನೊಂದು ಸರಿ ಒಗ್ಗರಣೆ ಕೊಟ್ಟರೆ ಫೈನಲಾಗಿ ದಾಲ್ ಕಿಚಡಿ ರೆಡಿ ಆಯಿತು ನೋಡಿ. ಏನು ತರಕಾರಿ ಇಲ್ಲ, ಆಮೇಲೆ ಬೆಳಗ್ಗೆ ಬೇಗನೆ ಮಾಡ್ಕೊಳ್ಳೋ ಅಂಥ ರೆಸಿಪಿ ಇದು. ಸಖತ್ತಾಗಿರುತ್ತೆ ಇದು. ಪ್ಲೀಸ್ ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಈ ಚಳಿಗಾಲದಲ್ಲಿ ಬಿಸಿ ಬಿಸಿಯಾದ ಒಂದು ದಾಲ್ ಕಿಚಡಿ ಜೊತೆಗೆ ಮೊಸರು ಬಜ್ಜಿ ಸಖತ್ತಾಗಿರುತ್ತೆ. ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ, ಕಮೆಂಟಲ್ಲಿ ತಿಳಿಸಿ ಯಾವ ಥರ ಬಂದಿದೆ. ಇನ್ನೂ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.